ಹಾಯ್ ಫ್ರೆಂಡ್ಸ್, ನಾನಿವತ್ತು ಮನಿ ಬಿಲೀಫ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಶ್ರೀಮಂತರಾಗೋದಕ್ಕೆ ನಮ್ಮ ಉದ್ಯೋಗದಲ್ಲಿ, ನಮ್ಮ ಬಿಸ್ನೆಸ್ಸಲ್ಲಿ ಅಥವಾ ಇನ್ಯಾವುದೋ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕಷ್ಟ ಇದೆ ಅಥವಾ ಬ್ಲಾಕೇಜಸ್ ಇದೆ ಅಂತ ಅನ್ಕೊಂತೀವಿ ಕೆಲವೊಂದ್ಸರಿ. ಬಟ್ ಆ್ಯಕ್ಚುಯಲ್ ಬ್ಲಾಕೇಜಸ್ ಬರೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದ, ನಮ್ಮಲ್ಲಿ ಇರುವಂಥ ಮನಿ ಬಿಲೀಫ್ಸ್, ಅದು ನೆಗೆಟಿವ್ ಬಿಲೀಫ್ಸ್ ಇಂದ ಬರ್ತಾ ಇರುತ್ತೆ. ಅದೇನಂದ್ರೆ, ನಾವು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಮ್ಮ ಸರೌಂಡಿಂಗಲ್ಲಿ, ನಮ್ಮ ಸೊಸೈಟಿಯಲ್ಲಿ, ನಮ್ಮ ಮನೆಯಲ್ಲಿ ಹೇಳಿರುವಂಥ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಅಥವಾ ಬಿಲೀಫ್ಸ್ ಅಥವಾ ಅಫರ್ಮೇಷನ್ಸ್ನ ನಾವು ಸ್ಟೇಟ್ಮೆಂಟ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಮೈಂಡ್, ನಮಗೆ ಗೊತ್ತಿಲ್ಲದೆ. ಸೊ ಅವೆಲ್ಲ ಸ್ಟ್ರಾಂಗ್ ಬಿಲೀಫ್ಸ್ ಆಗಿ ಇಲ್ಲಿವರೆಗೂ ಬರ್ತಾ ನಮಗೆ ಮುಂದಿನ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಮುಂದೆ ಹೆಜ್ಜೆ ತಗೊಳ್ಳೋದಕ್ಕೆ ನಮಗೆ ಬ್ಲಾಕೇಜಸ್ ಮಾಡ್ತಾ ಇರುತ್ತೆ. ಎಕ್ಸಾಂಪಲ್ ಏನಂದ್ರೆ, ತಾತ ಅಜ್ಜಿ ಅವರೆಲ್ಲ ಟಿವಿ ನೋಡ್ತಾ ಇರ್ತಾರೆ, ಅಲ್ಲಿ ಯಾರೋ ಒಬ್ರು ರೌಡಿ ಶ್ರೀಮಂತ ಆಗಿರ್ತಾನೆ, ಅಥವಾ ಪೊಲಿಟಿಷಿಯನ್ಸ್ ಎಲ್ಲ ಬೇರೆ ನಿಯತ್ತಿಲ್ಲದೆ ಅಥವಾ ಇನ್ಯಾವುದೋ ದಾರಿಯಿಂದ ಅವ್ರು ಶ್ರೀಮಂತರಾಗಿರ್ತಾರೆ, ಅಥವಾ ಇನ್ಯಾರೋ ಮೋಸದಿಂದ ಹಣ ಮಾಡ್ಕೊಂಡು ಅವರೆಲ್ಲ ಈಗ ಸೀರಿಯಲ್ ಎಲ್ಲ ನೋಡ್ತಾ ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ನಮ್ಮ ಮೈಂಡು ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ಲಿ ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ. ಹಾಗೆ ಅಪ್ಪ ಅಮ್ಮ ಏನಂದ್ರೆ, ನಾವು ಮಿಡ್ಲ್ ಕ್ಲಾಸ್ ಅಲ್ಲಿ ಇದೀವಿ ಅಥವಾ ಬಡವ್ರು ಇದೀವಿ, ನಾವು ಹೀಗೆ ನಮ್ಗೆ ಚೆನ್ನಾಗಿದೆ, ನಾವು ಬೇರೆಯವ್ರ ತರ ನಾವು ಶೋಕಿ ಮಾಡಲ್ಲ, ಶೋ ಆಫ್ ಮಾಡಲ್ಲ, ಈ ತರ ಎಲ್ಲ ಒಂದಿಷ್ಟು ಮಾತುಗಳನ್ನ ಹೇಳಿ ನಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡ್ಬಿಟ್ಟಿರ್ತಾರೆ. ಹಂಗಾಗಿ ನಮ್ಮ ಮೈಂಡ್ ಅಲ್ಲಿ ಮಾಡ್ಬಿಡುತ್ತೆ, ಲೈಕ್ ಶ್ರೀಮಂತರ ಅಂದ್ರೆ ಕೆಟ್ಟವರು, ಅವ್ರು ಹಿಂಗ್ ಮಾಡಿ ದುಡ್ಡು ಮಾಡಿರ್ತಾರೆ, ಅವ್ರಿಗೆ ಒಳ್ಳೇದನ್ನದೇ ಗೊತ್ತಿಲ್ಲ, ಶ್ರೀಮಂತರು ಅಂದ್ರೆ ಹಿಂಗೆ ಇರ್ತಾರೆ ಅಂತ ಬಿಲೀಫ್ಸ್ ಬಂದ್ಬಿಟ್ಟಿರುತ್ತೆ. ಇದರಿಂದ ನಮ್ಗೆ ಹೆಂಗಂದ್ರೆ, ನಾವು ಶ್ರೀಮಂತರಾದ್ರೆ ನಾವು ಹಿಂಗಾಗ್ಬಿಡ್ತೀವ ಹಂಗಾಗ್ಬಿಡ್ತೀವ ಅನ್ನೋ ಒಂದಿಷ್ಟು ನಂಬಿಕೆಗಳು ಬಂದ್ಬಿಟ್ಟಿರುತ್ತೆ ನಮ್ಮಲ್ಲಿ. ಇದರಿಂದ ಹೊರಗೆ ಬರಕ್ಕೆ ಏನ್ ಮಾಡ್ಬೇಕು, ನಾವು ಮನಿ ಅಫರ್ಮೇಷನ್ಸ್ ನಾವು ಫಾಲೋ ಮಾಡ್ಬೇಕು. ಅವನ್ನ ಡೈಲಿ ನಾವು ಹೇಳ್ತಾ ಬಂದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತ ಬೇರೆ ನೆಗೆಟಿವ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ ಪಾಸಿಟಿವ್ ಆಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮ್ ಆಗುತ್ತೆ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಪಾಸಿಟಿವ್ ಮನಿ ಅಫರ್ಮೇಷನ್ಸ್ ನ ಹೇಳ್ಕೊಡ್ತೀನಿ. ಎಲ್ಲರೂ ಫಾಲೋ ಮಾಡಿ, ಹಾಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.